ಓಕೆ. ಉನ್ನತೋನ್ನತನು ಸರ್ವಶಕ್ತನು ಪರಾಕ್ರಮಿಶಾಲಿಯೂ ಆಗಿರುವಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸುರಸರಾಗಿ ಕೂಡಿ ಬಂದಿರುವಂತ ದೇವಮ್ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಬೆಳಗಿನ ಜಾವದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ್ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 10 ಮತ್ತು 11 12 ವಚನಗಳ ತನಕ. 7ರಿಂದ 12 ವಚನಗಳ ತನಕ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಲ್ಲಪ್ಪ. ದಯೆಯು, ಕನಿಕರವು, ದೀರ್ಘ ಶಾಂತಿ, ಮಹಾಕೃಪೆಯಿಂದ ತುಂಬಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಕೃಪೆಯಿಂದ ನಾವು ಇನ್ನೂ ಜೀವ ಬಾಧ್ಯರ ಪಟ್ಟಿಯಲ್ಲಿ ಇದ್ದುಕೊಂಡು ಈ ಮುಂಜಾನೆಯಲ್ಲಿ ಎದ್ದು ನಿನ್ನನ್ನು ಸ್ತುತಿಸುವಾಗ ಕರ್ತನೆ, ನೀನು ಕರ್ತನೆ ಈ ಮಧ್ಯೆ ಇಳಿದು ಬಾ ಸ್ವಾಮಿ. ನಮಗ್ ಬೇಕಾದ ಎಲ್ಲ ದಿವ್ಯಾಶೀರ್ವಾದದ ಮಳೆಯನ್ನು ನಮ್ಮ ಮೇಲೆ ಸುರಿಸಪ್ಪ. ತಂದೆ ಸರ್ವಶಕ್ತನೇ, ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ಗೆ ಸ್ತೋತ್ರ. ನೀತಿವಂತನೇ, ನಿನ್ಗೆ ಸ್ತೋತ್ರ ಸ್ವಾಮಿ. ನೀನು ಪರಿಶುದ್ಧನು ಕರ್ತನೆ. ನಮ್ಮನ್ನು ಪರಿಶುದ್ಧರಾಗಿರ್ರಿ ಅಂತ ಹೇಳಿದಾತನು, ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದಾತನು. ದಯೆಯು, ಕನಿಕರವು, ದೀರ್ಘ ಶಾಂತಿ ಉಳ್ಳ ದೇವರೇ, ನಿನ್ಗೆ ಸ್ತೋತ್ರಪ್ಪ. ದಯಾಮಯನೇ, ದಯಾಸಾಗರನೇ, ಪ್ರೀತಿ ಸಾಗರನೇ ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ನೀನು ಸರ್ವಜ್ಞಾನಿ, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗಿ ನಮ್ಮನ್ನಾದರೂ ಈ ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿ ಕರ್ತನೆ, ಈ ಮುಂಜಾನೆಯಲ್ಲಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಘನಪಡಿಸಲು, ನಿನ್ನ ನಾಮ ಮಹಿಮೆ ಪಡಿಸಲು, ಬೇಡಿಕೆಗಳನ್ನು ಬೇಡಲು ಈ ಸಮಯವನ್ನು ಕೊಟ್ಟು ನಿನ್ನನ್ನು ಆರಾಧಿಸಲು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಮಹೋನ್ನತನಾದ ದೇವ, ನಿನಗೆ ಸ್ತೋತ್ರಪ್ಪ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವದಿಸು, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಸಭೆಯ ಪಾಲಕರನ್ನು, ಅವ್ರ ಕುಟುಂಬವನ್ನು, ಕುಟುಂಬಕ್ಕೆ ಸಲ್ಲತಕ್ಕವರೆಲ್ಲರನ್ನು ಕರ್ತನೆ ನೀನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಿನ್ಗೆ ಸ್ತೋತ್ರ. ಹಾಗೆ ಸೇರಿ ಬಂದಿರುವ ಪ್ರತಿ ಒಂದೊಂದು ಕುಟುಂಬವನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವಾದ ನೀನು ಮಹಿಮೆಯೊಂದು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರ. ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ಶಡಾಯ್ ದೇವರೇ, ಯೆಹೋವ ಈರೇ, ನಿನಗೆ ಸ್ತೋತ್ರ. ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ರೂವ, ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನೀನು ಯೆಹೋವ ರೂವ ಕರ್ತನೆ. ನಮ್ಮನ್ನು ಹಸಿರು ಕಾವಲುಗಳಲ್ಲಿ ತಂಗಿಸುವಾತನು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವಾತನು,
ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಿ. ಅಪ್ಪ ನಿನ್ಗೆ ಸ್ತೋತ್ರಪ್ಪ, ಸ್ತೋತ್ರ ಒಡೆಯ, ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ ನಿನ್ಗೆ ಸ್ತೋತ್ರ, ನಿತ್ಯನಾದ ತಂದೆಯೇ ನಿನ್ಗೆ ಸ್ತೋತ್ರ, ಸಮಾಧಾನದ ಪ್ರಭುವೇ ನಿನ್ಗೆ ಸ್ತೋತ್ರಪ್ಪ. ನೀನೇ ಆದಿಯು ಅಂತ್ಯವೂ ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ ಈ ಸಭೆ ಆದಿ ಅಂತ್ಯವಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿನ್ನನ್ನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೆನ್, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನೆಯವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಂಡು. ಥ್ಯಾಂಕ್ ಯು ಅಂಕಲ್. ಬಂದಿರುವಂತೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. सहारा मुझको चाहिए, सहारा दे मुझे खुदा, सहारा मुझको चाहिए, सहारा दे मुझे खुदा, मुझे संभाल में गिरा, मुझे संभाल मेरे खुदा, मुझे संभाल मेरे गिरा, मुझे संभाल मेरे खुदा, सहारा मुझको चाहिए, सहारा दे मुझे खुदा। कठिन है रास्ते बहुत, हर एक मोड़ पर कठिन है, हर एक मोड़ पर कठिन, अंधेरे सायों को हटा दिखा दे अब मुझे संभाल में गिरा, मुझे संभाल मेरे खुदा, मुझे संभाल में गिरा, मुझे संभाल मेरे खुदा। जहाँ की रास्तों पे मैं अकेले चल ना पाऊंगा, जहाँ की रास्तों पे मैं अकेले चल ना पाऊंगा, जो चलना चाहूंगी अगर फिसल के गिर में जाऊंगा, मैं गिरा, मुझे संभाल मेरे खुदा, मुझे संभाल मैं गिरा, मुझे संभाल मेरे खुदा। ये बोझ जो गुनाह का मैं लेके आज चल रहा, ये बोझ जो गुनाह का मैं तेरे आज चल रहा, उठा के अगर कोई ओ तू ही है मेरे खुदा, मुझे संभाल मैं गिरा, मुझे संभाल मेरे खुदा, मुझे संभाल मैं गिरा, मुझे संभाल मेरे खुदा। सहारा मुझको चाहिए, सहारा दे मुझे खुदा, सहारा मुझको चाहिए, सहारा दे मुझे खुदा, मुझे संभाल में गिरा,
मुझे संभाल मेरे खुदा, मुझे संभाल, मैं गिरा, मुझे संभाल मेरे खुदा, सहारा मुझको चाहिए, सहारा दे मेरे खुदा। You. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಹಾಗೆ ಕರ್ತನು ತನ್ನ ಸೇವೆಯಲ್ಲಿ ನಿಮ್ಮನ್ನ ದಿನಾಲು ತನ್ನ ಉತ್ತಮವಾದಂತಹ ಸೇವೆಗೆ ಉಪಯೋಗಿಸುತ್ತಾ ಮಹಿಮೆ ಹೊಂದಲಿ ಎಂಬುದಾಗಿ ಹಾರೈಸುತ್ತೇನೆ. ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಬರುವಾಗ ಗಲಾತ್ಯದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ರಿಂದ ಕೆಲವು ವಚನಗಳನ್ನ ನಾವು ಓದುವಾಗ ಕರ್ತನು ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವುದಿದ್ದಾನೆ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯ ಪಾಲುಗಳಲ್ಲಿ ಪಾಲು ಕೊಡ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರವನ್ನು ಕುರಿತು ಬಿತ್ತುವವನು ಅಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ದೇವರ ಮಕ್ಕಳ ಮುಖಾಂತರವಾಗಿ ದೇವರು ತನ್ನ ಸಂದೇಶವನ್ನ ಈ ಲೋಕಕ್ಕೆ ಕಳಿಸುವಾಗ ಮಾನವರಾದ ನಮ್ಮ ಪ್ರಕೃತಿಯನ್ನ ಬಲ್ಲವಂತ ದೇವರಾಗಿದ್ದು ನಮ್ಮ ಜ್ಞಾನದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕರ್ತನ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಕಾರ್ಯ ಮಾಡುವಂತವನಾಗಿದ್ದಾನೆ ಮತ್ತು ಕರೆಯುವಂತವನಾಗಿದ್ದಾನೆ. ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕರ್ತನು ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರೆಯುವುದು. ದೇವರು ತನ್ನನ್ನು ಕೇಳುವವರಿಗೆ ಒಳ್ಳೆಯ ಪದಾರ್ಥಗಳನ್ನ ಕೊಡುವಂತವನಾಗಿದ್ದಾನೆ. ಜನರು ನಿಮ್ಮಿಂದ ಏನನ್ನ ಬಯಸ್ತಾರೋ ಅದನ್ನೇ ನೀವು ಕೂಡ, ಜನರಿಂದ ನೀವು ಏನನ್ನ ಬಯಸ್ತೀರೋ ಅದನ್ನೇ ನೀವು ಕೂಡ ಮಾಡಿರಿ ಅಂತ ಹೇಳ್ತಾರೆ. ಬೇಡಿಕೊಳ್ಳುವಾಗ ದೇವರು ಇಲ್ಲಿ ನಮ್ಮ ಜ್ಞಾನವನ್ನ ವಿಶೇಷವಾಗಿ ನಮಗೆ ತಿಳಿಸುವುದಕ್ಕೆ, ಜ್ಞಾನದಿಂದ ನಾವು ನಡ್ಕೊಳ್ಳೋದಕ್ಕೆ, ತಾನು ಕೊಟ್ಟಿರುವಂತ ಜ್ಞಾನವನ್ನು ಉಪಯೋಗಿಸುವುದಕ್ಕೆ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ದೇವರ ಮಕ್ಕಳು ಈ ಕೊನೆ ಕಾಲದಲ್ಲಿ ಜೀವಿಸುವಾಗ ಯಾವುದನ್ನ ಬೇಡಿಕೊಳ್ಳಬೇಕು, ಯಾತಕ್ಕಾಗಿ ಬೇಡಿಕೊಳ್ಳಬೇಕು, ಅದರಿಂದ ಸಿಗುವಂತ ಪ್ರತಿಫಲವೇನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಒಂದು ವಸ್ತುವನ್ನ ಖರೀದಿಸುವಾಗ, ತೆಗೆದುಕೊಳ್ಳುವಾಗ ಉತ್ತಮವಾದದ್ದನ್ನ ನಾವು ಆರಿಸ್ಕೊಳ್ತೇವೆ. ಉತ್ತಮವಾದದ್ದು ಆರಿಸ್ಕೊಳ್ಳುವಂಥದ್ದು ಕೂಡ ಜ್ಞಾನದಿಂದಲೇ. ಎಲ್ಲರಿಗೂ ಉತ್ತಮವಾದದ್ದನ್ನ ಆರಿಸಿಕೊಳ್ಳುವಂತ ಅವಕಾಶಗಳಿದ್ರೂ ಜ್ಞಾನವನ್ನ ಆ ಸಮಯದಲ್ಲಿ ಉಪಯೋಗಿಸುವುದು, ಆ ಸಮಯದಲ್ಲಿ ಇನ್ಯಾವುದೋ ರೀತಿಯಲ್ಲಿ ತಮ್ಮ ಅಜ್ಞಾನವನ್ನ ತೋರಿಸ್ಬಿಡ್ತಾರೆ. ಕೆಲವು ಸಾರಿ ಜ್ಞಾನಿಗಳಾಗಿ ಯೋಚನೆ ಮಾಡುವವರು ಉಂಟು. ಆದ್ರೆ ದೇವರು ತನ್ನ ಮಕ್ಕಳಾದಂತ ನಾವು ಯಾವತ್ತು ಜ್ಞಾನದಿಂದ ನಡ್ಕೊಳ್ಳಬೇಕು ಎಂಬುದಾಗಿ ಇಷ್ಟಪಡುವಂತ ನಾವು ಪ್ರಾರ್ಥಿಸುವಾಗಲೂ ಸಹ ನಾವು ಪ್ರಾರ್ಥಿಸುವಂತ, ಅಪೇಕ್ಷಿಸುವಂತ ಬಯಕೆಗಳು, ವಿಜ್ಞಾಪನೆಗಳು ಕೂಡ ಜ್ಞಾನದಿಂದ ತುಂಬಿದವುಗಳಾಗಿ ಅವು ನಿತ್ಯತ್ವಕ್ಕಾಗಿ ಉಳಿಯುವಂತವುಗಳಾಗಿರಬೇಕು ಎಂಬುದಾಗಿ ಬಯಸ್ತಾರೆ. ಉತ್ತಮವಾದದನ್ನ ಬಯಸುವಂತವರು ಅದಕ್ಕಾಗಿ ಎಂತ ಬೆಲೆಯನ್ನಾದರೂ ಕೊಡುವುದಕ್ಕೆ ಸಿದ್ಧರಾಗ್ತಾರೆ. ಕೆಲವು ಸಾರಿ ತಾತ್ಕಾಲಿಕವಾದಂತಹ ಜೀವಿತವನ್ನು ಆಶಿಸ್ತಕ್ಕಂಥ, ಸಮಯಕ್ಕೆ ತಕ್ಕ ಹಾಗೆ
ಮುಂದಾಲೋಚನೆ ಇಲ್ಲದೆ ಆ ಸಮಯವನ್ನು ದಾಟಿ ಹೋಗುವುದಕ್ಕೆ ಏನ್ ಬೇಕೋ ಅದನ್ನು ಮಾತ್ರ ಮಾಡ್ತಾರೆ. ಅದಕ್ಕಾಗಿ ತಮ್ಮಲ್ಲಿರುವಂತ ಎಷ್ಟೇ ಸಾಮರ್ಥ್ಯವನ್ನ, ಎಷ್ಟೇ ಸಂಪತ್ತನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಅವ್ರು ಯೋಚನೆ ಮಾಡೋದಿಲ್ಲ. ಎಷ್ಟೇ ದುಡ್ಡಿದ್ರು ಸಹ ಕೆಲವು ಸಾರಿ ಕನಿಷ್ಠವಾದದ್ದನ್ನ ಖರೀದಿ ಮಾಡ್ತಾರೆ. ಯಾಕಂತಂದ್ರೆ ಅಯ್ಯೋ ಸ್ವಲ್ಪ ತಾನೇ ನಾವು ಉಪಯೋಗಿಸೋದು, ಆಮೇಲೆ ಎಲ್ಲೋ ಬಿಸಾಕ್ಬಿಡ್ತೀವಿ, ಅದರಿಂದ ನಮ್ಗೇನು ಪ್ರಯೋಜನ. ಇದು ಅವ್ರ ಜ್ಞಾನ. ಆದರೆ ಯಾವುದನ್ನ ಖರೀದಿಸುವಾಗ ಉತ್ತಮವಾದದ್ದನ್ನ ಖರೀದಿಸುವಂತ ಪ್ರತಿಯೊಬ್ಬರು ಅದು ಕೇವಲ ಇವತ್ತಿಗೆ ಮಾತ್ರ ಸೀಮಿತವಾಗಿರದೆ ಭವಿಷ್ಯದಲ್ಲಿ ಬರುವಂತ ಯಾವುದಾದ್ರೂ ಒಂದು ಪ್ರಾಮುಖ್ಯವಾದಂತ ಸಮಯಕ್ಕೂ ಉಪಯೋಗಿಸಲ್ಪಡುವುದಕ್ಕಾಗಿ ಯೋಚಿಸಿ ಚಿಂತಿಸಿ ಖರೀದಿಸುವಂತವರಾಗಿದ್ದಾರೆ. ದೇವರ ಮುಂದೆ ಪ್ರಾರ್ಥನೆಗೆ ಬರುವಾಗ ದೇವರು ನಮಗೆ ಆಯ್ಕೆಗಳನ್ನ ಕೊಡ್ತಾನೆ ಮತ್ತು ಆಪ್ಷನ್ಸ್ ಕೊಡ್ತಾನೆ. ಇದರಲ್ಲಿ ನಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡ್ತಾನೆ. ಯಾವುದನ್ನ ನಾವು ಆರಿಸ್ಕೋಬೇಕು, ನಮಗೆ ಆರಿಸ್ಕೊಳ್ಳುವಂತ ಅವಕಾಶವನ್ನು ಕೊಟ್ಟು ಒಳ್ಳೆಯದನ್ನ ಆರಿಸ್ಕೊಳ್ಳೋದಕ್ಕೆ ಅನುಕೂಲವನ್ನ ಮಾಡಿ ಅಲ್ಲಿನ ಸತ್ಯವನ್ನ ಹೇಳ್ತಾನೆ ಗಲಾತ್ಯದವ್ರು. ಮನುಷ್ಯನು ತಾನು ಏನ್ ಬಿತ್ತುತ್ತಾನೋ ಅದನ್ನೇ ಪಡ್ಕೊಳ್ತಾನೆ. ಶರೀರ ವಿಶೇಷವಾಗಿ ಬಿತ್ತುವಂತವನು ಶರೀರದ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನ ಆರಿಸಿಕೊಳ್ತಾನೆ. ಆತ್ಮನನ್ನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನ ಪಡ್ಕೊಳ್ತಾನೆ. ಹೇಗೆ? ಆತ್ಮನಿಂದ ಬಿತ್ತುವಂಥದ್ದು ಶಾರೀರಿಕವಾಗಿ ಬಿತ್ತುವುದು. ಮುಂದೆ ಹೇಳ್ತಾನೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಇದು ಆಪ್ಷನ್ಸ್. ನಮಗೆ ಅನುಕೂಲಕರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆತ್ಮನಿಂದ ನಡೆಸಲ್ಪಡುವಂಥದ್ದು, ಶಾರೀರಿಕವಾಗಿ ನಡೆಸಲ್ಪಡ್ತದೆ. ಶಾರೀರಿಕವಾಗಿ ಆರಿಸ್ಕೊಳ್ತಕ್ಕಂಥದ್ದು, ಆತ್ಮಿಕವಾಗಿ ಆರಿಸ್ಕೊಳ್ತಕ್ಕಂಥದ್ದು. ಶಾರೀರಿಕವಾದದ್ದನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು, ಆತ್ಮಿಕವಾದದ್ದನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು. ದೇವರ ಮುಂದೆ ಬರುವಾಗ ಶಾರೀರಿಕವಾದದ್ದನ್ನ ಬೇಡಿಕೊಳ್ತಕ್ಕಂಥದ್ದು, ಆತ್ಮಿಕವಾದದ್ದನ್ನ ಬೇಡಿಕೊಳ್ತಕ್ಕಂಥದ್ದು. ಅದರಲ್ಲಿ ಆತ್ಮಿಕವಾದದ್ದು ಇಂಥದ್ದೇ ಎಂಬತಕ್ಕಂಥದ್ದನ್ನ ಸ್ವಾಮಿ ನಮಗೆ ತಿಳಿಸುವಂತ. ನಾವು ಎಷ್ಟೇ ಬುದ್ಧಿವಂತರಾದ್ರೂ, ಎಷ್ಟೋ ಜ್ಞಾನಿಗಳಾದ್ರೂ ದೇವರು ನಮ್ಮ ಪ್ರಕೃತಿಯನ್ನ ಬಲ್ಲಾತನಾಗಿದ್ದಾರೆ. ಕೆಲವು ಸಾರಿ ಜ್ಞಾನಿಗಳು ಕೂಡ, ವಿದ್ಯಾವಂತರು ಬುದ್ಧಿವಂತರು ಕೂಡ ತಪ್ಪು ಮಾಡುವುದು, ತಿಳಿಯೋದು ಅಕಸ್ಮಾತ್ತಾಗಿಯೂ ಸಹ ನಮ್ಮ ಜೀವಮಾನದಲ್ಲಿ ಒಂದು ತಪ್ಪು ನಡೆಯದ ಹಾಗೆ, ತಪ್ಪಾದ ವಿಷಯಗಳನ್ನ ನಾವು ಆರಿಸಿಕೊಳ್ಳದ ಹಾಗೆ ದೇವರು ನಮ್ಮ ಮುಂದೆ ಆಪ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಮತ್ತು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಪಕ್ಕದಲ್ಲಿಯೇ ಅದನ್ನ ಸೈಡ್ಗೆ ನಮಗೆ ಕಾಣುವಂತೆ ಇಟ್ಟಿದ್ದಾರೆ. ಆ ದೇವರ ವಾಕ್ಯದಲ್ಲಿ ಆ ಕಾರ್ಯಗಳನ್ನ ನಮಗೆ ತೋರಿಸ್ಕೊಳ್ತಾನೆ. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಇದು ನಮ್ಮ ಆರಿಸುವಿಕೆಯನ್ನ ಏನ್ ಆರಿಸ್ಕೋಬೇಕು ಅನ್ನೋದನ್ನ ನಮಗೆ ದೇವರು ಹಿಂಟ್ ಕೊಡ್ತಕ್ಕ. ಈ ಭೂಮಿ ಮೇಲೆ ಕೆಟ್ಟದನ್ನ ಆರಿಸ್ಕೊಳ್ಳೋರು ಬಹಳ ಮಂದಿ ಇದ್ದಾರೆ. ಕೆಟ್ಟದ್ದಕ್ಕಾಗಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ. ತಮ್ಮ ಕೆಟ್ಟತನಕ್ಕಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಬೇಕಾದಂತ ವಸ್ತುಗಳನ್ನ ದೇವ್ರ ಮುಂದೆ ಪ್ರಾರ್ಥನೆ ಮಾಡೋರು ಬಹಳ ಮಂದಿ ಇದ್ದಾರೆ. ಮತ್ತು ತಮ್ಮ ಸಮಯವನ್ನ ಕೊಟ್ಟಂತ ದೇವರ ಸನ್ನಿಧಾನದಲ್ಲಿ ಕೆಟ್ಟದಕ್ಕೆ ಉಪಯೋಗಿಸಿಕೊಳ್ಳುವಂತವರು ಇದ್ದಾರೆ. ಕೆಲವರು ಮಾತ್ರ ಒಳ್ಳೆಯದನ್ನ ಆರಿಸ್ಕೊಳ್ಳುವಂತವ್ರು, ಒಳ್ಳೆಯದನ್ನ ಮಾಡುವಂತವ್ರು, ಒಳ್ಳೆಯದನ್ನ ಅಪೇಕ್ಷಿಸುವಂತವರು ಇದ್ದಾರೆ. ಅದ್ರ ಪ್ರಾಮುಖ್ಯವಾದದ್ದು ಒಳ್ಳೆಯದನ್ನ ಆರಿಸ್ಕೊಳ್ಳಿ. ದೇವರು ಯಾವತ್ತೂ ಕೂಡ ಒಳ್ಳೆಯದನ್ನೇ ಆರಿಸ್ಕೊಳ್ಬೇಕೆಂಬುದಾಗಿ ತನ್ನ ಮಕ್ಕಳ ಜೀವಿತದಲ್ಲಿ ಇಚ್ಛಿಸ್ತಾನೆ. ಯಾಕಂತಂದ್ರೆ ಅಂತ್ಯದಲ್ಲಿ ಸಿಗುವಂತ ಪ್ರತಿಫಲದ ಮೇಲೆ ದೇವರಿಗೆ ಹೆಚ್ಚು ಗಮನ ವಹಿಸ್ತಾನೆ. ನಾವು ಯಾವುದನ್ನ ಆರಿಸ್ಕೊಳ್ತೇವೆ, ಯಾವುದನ್ನ ಇಷ್ಟಪಡ್ತೇವೆ, ಅದನ್ನ ಉಪಯೋಗಿಸ್ತೇವೆ, ಅದರಂತೆ ನಡ್ಕೊಳ್ತೇವೆ, ಅದರಂತೆ ಬದುಕ್ತೇವೆ. ಆದ್ರೆ ಅಂತ್ಯದಲ್ಲಿ ನಾವು ಒಳ್ಳೆಯದನ್ನ ಆರಿಸ್ಕೊಂಡಿದ್ರೆ ಒಳ್ಳೆಯದಕ್ಕೆ ತಕ್ಕಂತ ಪ್ರತಿಫಲವನ್ನ ನಾವು ಹೊಂದ್ತೇವೆ. ಕೆಟ್ಟದ್ದನ್ನ ಆರಿಸ್ಕೊಂಡ್ರೆ ಕೆಟ್ಟದ್ದಕ್ಕೆ ತಕ್ಕಂತ ಪ್ರತಿಫಲವನ್ನು ಹೊಂದ್ತೇವೆ. ಆದ್ರೆ ಆರಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಈ ಆರಿಸಿಕೊಳ್ಳುವಿಕೆ ದೇವರ ಸನ್ನಿಧಾನದಲ್ಲಿ ದೇವರು ಇಟ್ಟಿರುವಂತ
ಅಮೂಲ್ಯವಾದಂತ ವಸ್ತುಗಳು, ಸ್ವಭಾವಗಳು, ಇವುಗಳನ್ನ ನಾವು ಆರಿಸ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಳ್ಳೇದನ್ನ ಆರಿಸ್ಕೊಳ್ತಕ್ಕಂಥದ್ದು ಆತ್ಮನಿಗೆ ಸಂಬಂಧ. ಈ ಒಳ್ಳೇದನ್ನ ಆರಿಸ್ಕೊಳ್ತಕ್ಕಂಥದ್ದು ಆತ್ಮನಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ ಆತ್ಮನ ಸ್ವಭಾವಕ್ಕೆ ಅನುಗುಣವಾದಂತ ವಿಷಯಗಳನ್ನ ನಾವು ದೇವರ ಮುಂದೆ ಪ್ರಾರ್ಥಿಸ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಅಂತ ಹೇಳುವಾಗ, ದೇವರು ಒಳ್ಳೇದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಕ್ಕಂಥ ದೇವರು ತನ್ನಲ್ಲಿ ಒಳ್ಳೇದನ್ನ ನಮ್ಗೆ ಕೊಡೋದಕ್ಕೆ ಇಟ್ಕೊಂಡಿರುವಾಗ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ಬಯಸಿ ಅದನ್ನ ಕೇಳಿದ್ರೆ ನಮ್ಗೆ ಅದು ಸಿಗ್ತದೆ. ಅದು ಇದ್ರೂ ಕೂಡ ನಮ್ಮ ಇಷ್ಟ ಬೇರೆ ಆಗಿದ್ದು ನಾವು ಬೇರೆ ಇನ್ನೇನೋ ಕೇಳಿದ್ರೆ ಅದನ್ನ ಪಡ್ಕೊಂಡ್ರೆ ಅದರಿಂದ ಸಿಗುವಂತ ಪ್ರತಿಫಲವನ್ನ ಅನುಭವಿಸುವಂತವರು ಆರಿಸಿಕೊಂಡಂತ ಬೇಡಿಕೊಂಡಂತ ನಾವೇ ಆಗುವಂತವ್ರು. ಆದ್ರೆ ದೇವರು ಯಾವತ್ತು ಕೆಟ್ಟತನಕ್ಕೆ ತನ್ನ ಮಕ್ಕಳನ್ನ ಒಪ್ಪಿಸೋದಕ್ಕೆ ಇಷ್ಟಪಡೋದು, ಒಳ್ಳೆಯದನ್ನೇ ಆರಿಸಿಕೊಳ್ಳೋದಕ್ಕೋಸ್ಕರ ಯಾವತ್ತು ನಮ್ಮ ಜೊತೆಯಲ್ಲಿ ಹೋರಾಟ ಮಾಡುವಂತನಾಗಿ ಮತ್ತು ನಮಗಾಗಿ ಕಾರ್ಯ ಮಾಡುವುದು. ಬುದ್ಧಿವಂತರಿಗೂ ಬುದ್ಧಿಹೀನರಿಗೂ ಇರುವಂತ ವ್ಯತ್ಯಾಸಗಳನ್ನ ಈ ಭೂಮಿ ಮೇಲೆ ಅನೇಕ ದೃಷ್ಟಾಂತಗಳ ಮುಖಾಂತರವಾಗಿ, ಅನೇಕ ಉಪಮಾನಗಳ ಮುಖಾಂತರವಾಗಿ, ಅನೇಕ ಸಾಮ್ಯಗಳ ಮುಖಾಂತರವಾಗಿ ದೇವರು ಈ ಭೂಮಿ ಮೇಲೆ ದಿನನಿತ್ಯವೂ ನಮಗೆ ತಿಳಿಸುತ್ತಾ ಹೋಗುವಂತವನಾಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಎಚ್ಚರಿಕೆ ವಹಿಸಲಿಕ್ಕೆ ಬೇಕಾದಂತ ಜ್ಞಾನದ ದೃಷ್ಟಿಯನ್ನ ನಮಗೆ ಕೊಡ್ಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಈ ಭೂಮಿ ಮೇಲೆ ನಮ್ಮ ಪ್ರತಿಯೊಂದು ಹೆಜ್ಜೆಯು ಉತ್ತಮವಾದಂತ ಉನ್ನತವಾದಂತ ಭವಿಷ್ಯಕ್ಕಾಗಿ ಮುಂದೆ ಇಡುತ್ತಾ ಸಾಗಬೇಕೆಂಬುದಾಗಿ ದೇವರು ಬಯಸುತ್ತಾ ಅದಕ್ಕಾಗಿ ಹಾರೈಸುವಂತವನಾಗಿದ್ದಾನೆ. ಯಾಕಂತಂದ್ರೆ ತನ್ನ ಮಕ್ಕಳು ಮುಂದೊಂದು ದಿವಸ ಕಣ್ಣೀರನ್ನ ಹಾಕುವುದಾಗಲಿ, ದುಃಖದಿಂದ ಇರುವುದನ್ನಾಗಲಿ, ಅಥವಾ ಕಷ್ಟಪಡುವುದನ್ನಾಗಲಿ, ನೋವನ್ನ ಅನುಭವಿಸುವುದನ್ನಾಗಲಿ, ಅಥವಾ ಮರಣವನ್ನ ಪಡೆದುಕೊಳ್ಳುವುದಾಗಲಿ ದೇವರು ಇಷ್ಟಪಡೋದು. ಅದರಿಂದ ತಂದೆಯಾದ ದೇವರಿಗೆ ಒಂದು ದೊಡ್ಡ ನಷ್ಟವೇ ಆಗುವಂಥದ್ದಾಗಿ, ಆ ನಷ್ಟವನ್ನ ದೇವರು ಎಂದಿಗೂ ಸಹಿಸೋದಿಲ್ಲ. ಆ ರೀತಿಯಾದಂತ ನಷ್ಟ ಮತ್ತೆ ಆತನು ಅನುಭವಿಸಬಾರದು ಎಂಬುವಂತ ಒಂದೇ ಕಾರಣದಿಂದಲೇ ತನ್ನ ಸ್ವಂತ ಪ್ರಾಣವನ್ನೇ ಮುಡಿಪಾಗಿಟ್ಟು ಅದನ್ನ ಈ ಭೂಮಿ ಮೇಲೆ ನಷ್ಟವಾಗದೆ ನಿತ್ಯ ಜೀವವನ್ನ ಹೊಂದುವುದಕ್ಕೋಸ್ಕರ ತನ್ನ ಉದಾರವಾದಂತ ಸ್ವಭಾವದಿಂದ ಅದನ್ನು ಕೊಟ್ಟುಬಿಟ್ಟಿದ್ದಾನೆ. ಈಗ ನಾವು ಒಳ್ಳೆಯದನ್ನೇ ಆರಿಸ್ಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು ಈ ವಿಷಯವನ್ನ ತಿಳಿದು ಕೂಡ ನಾವು ಕೆಟ್ಟದ್ದನ್ನ ಆರಿಸಿಕೊಂಡ್ರೆ ಈಗ ಆತನ ಮನಸ್ಸು, ಆತನ ಮನಸ್ಥಿತಿ ಹೇಗಾಗುತ್ತೆ? ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ವಿಷಯದಲ್ಲಿ ಯೋಚನೆ ಮಾಡಬೇಕಾಗ, ದೇವರನ್ನ ಬೇಡಿಕೊಳ್ಳುವಾಗ, ದೇವರ ಸಹಾಯಕ್ಕಾಗಿ ಹಂಬಲಿಸುವಾಗ, ದೇವರು ನಮ್ಮ ಜೀವಿತದಲ್ಲಿ ಇಂಥ ನೋವನ್ನ ಅನುಭವಿಸಲಾರದಂತ ಜೀವಿತವನ್ನ ದೇವರಿಂದ ನಾವು ಪಡೆದುಕೊಳ್ಳಬೇಕಾಗಿದೆ, ದೇವರಿಂದ ನಾವು ಆಶಿಸಬೇಕಾಗಿದೆ. ಅದಕ್ಕಾಗಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು. ಈ ಭೂಮಿ ಮೇಲೆ ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ನಾವು ಕಲಿತು ಸ್ವಲ್ಪ ದಿನ ಈ ಲೋಕದಲ್ಲಿ ಇರುವಾಗ ಉತ್ತಮವಾದದ್ದನ್ನೇ ಆರಿಸಿಕೊಳ್ಳುತ್ತಾ ಅತ್ಯುತ್ತಮವಾದಂಥವುಗಳನ್ನ ಪಡೆದುಕೊಳ್ಳುತ್ತಾ ಅಂತ್ಯದ ದಿನಗಳಲ್ಲಿ ಅವುಗಳು ನಮ್ಮ ನಿತ್ಯತ್ವಕ್ಕಾಗಿ ಸ್ವೀಕರಿಸಲ್ಪಟ್ಟವುಗಳಾಗಿ ನಾವು ನಿರ್ಗಮಿಸುವಾಗ ಅಂತ್ಯದಲ್ಲಿ ನಮಗೆ ಯಾವ ಭಯವೂ ಇರುವುದಿಲ್ಲ. ಕಾರಣ ಏನಂತಂದ್ರೆ ಇವರಿಗೆ ಮೆಚ್ಚುಗೆ ಆದದ್ದೇನೆ ನಾವು ಮಾಡುತ್ತಾ ಬದುಕಿರೋದ್ರಿಂದ ಈ ಭೂಮಿ ಮೇಲೆ ದೇವರು ನಮಗಾಗಿ ಅತ್ಯುತ್ತಮವಾದಂತ ಕಾರ್ಯಗಳನ್ನ ಮಾಡುವ ಹಾಗೆ ನಮ್ಮ ಬಯಕೆಗಳಲ್ಲಿ ಎಲ್ಲವನ್ನ ಒದಗಿಸಿಕೊಟ್ಟಿರುವುದರಿಂದ ಕೊನೆಗೆ ನಾವು ಯೇಸು ಕ್ರಿಸ್ತನ ಸಾರೂಪ್ಯವನ್ನ ಮುಟ್ಟುವುದರಲ್ಲಿ ಸಂಪೂರ್ಣವಾಗಿರುತ್ತೆ.
ಅಂತ ಪ್ರಯತ್ನವನ್ನ ಮಾಡುವಂತ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ಪ್ರತಿನಿತ್ಯವೂ ದೇವರು ಸಂತೋಷಿಸ್ತಾನೆ, ಹೆಮ್ಮೆ ಪಡ್ತಾನೆ ಮತ್ತು ಸಂತೋಷ ಹರ್ಷಗಳಿಂದ ತುಂಬಿರುವಂತ. ಆದ್ರೆ ಇದು ಈಗಿನ ಕಾಲಕ್ಕೆ ಕಷ್ಟಕರವಾದಂತ ಸಂಗತಿ, ಅಷ್ಟು ಸುಲಭವಾದಂತ ಸಂಗತಿ ಅದು. ಯಾಕಂತಂದ್ರೆ ಅದು ಇಕ್ಕಟ್ಟಿನ ಮಾರ್ಗ. ಕಷ್ಟ ಇಲ್ಲಿ ಅವುಗಳನ್ನ ಕಷ್ಟ, ಸಂಕಟ ಮತ್ತು ತ್ಯಾಗದಿಂದ ಅವುಗಳನ್ನ ನಾವು ಮಾಡಬೇಕ. ಅತ್ಯುತ್ತಮವಾದನ್ನ ದೇವರಿಂದ ಪಡ್ಕೊಂಡು ಅದನ್ನ ಉಪಯೋಗಿಸ್ಬೇಕಾದ್ರೆ ಅದಕ್ಕೆ ಈ ಭೂಮಿ ಮೇಲೆ ಶ್ರಮೆಯನ್ನ ನಾವು ಅನುಭವಿಸ್ಬೇಕ. ಸೇನೆಗೆ ಕಳಿಸುವಾಗ ತಂದೆ ತಾಯಿಗಳು ಮಕ್ಕಳನ್ನ ಅಂತ ಒಂದು ಶ್ರಮೆಗೆ ಒಪ್ಪಿಸುವುದಕ್ಕೆ ದುಃಖವಾಗ್ತದೆ. ಯಾಕಂತಂದ್ರೆ ಅಲ್ಲಿ ಇದಕ್ಕೆ ಬರುವಂತ ಚಾನ್ಸಸ್ ಬಹಳ ಕಡಿಮೆ. ಬಂದ್ರೆ ಅದು ಅವ್ರ ಅದೃಷ್ಟ. ಈ ಭೂಮಿ ಮೇಲೆ ಕೆಟ್ಟತನ ಒಳ್ಳೇದನ್ನ ಆರಿಸ್ಕೊಳ್ಳುವಂಥದ್ದು ಕೂಡ ಅದೇ ರೀತಿ. ಒಳ್ಳೇದನ್ನ ಆರಿಸ್ಕೊಂಡು ಹೋಗ್ತಕ್ಕಂಥವ್ರು ಹಿಂದಕ್ಕೆ ಬರ್ತಕ್ಕಂಥದ್ದು ಬಹಳ ಅಪರೂಪವೇ ಆಗ್ಬಿಡ್ತಾರೆ. ಯಾಕಂತಂದ್ರೆ ಅದು ಸುಲಭದ ಮಾರ್ಗವಲ್ಲ, ಅಗಲವಾದ ಮಾರ್ಗವಲ್ಲ, ಅದು ಇಕ್ಕಟ್ಟಾದ ಮಾರ್ಗ. ಆದರೂ ದೇವರು ಅದನ್ನೇ ಆರಿಸ್ಕೋಬೇಕೆಂಬುದಾಗಿ ಇಷ್ಟಪಡ್ತಾರೆ. ಕಾರಣ ಏನು? ಈ ಲೋಕದಲ್ಲಿ ಕೆಟ್ಟದಕ್ಕಾಗಿ ಪ್ರಯಾಸ ಪಡುವಂತ ಕಾಲದಲ್ಲಿ ಹೆಚ್ಚು ಸಮಯವನ್ನ, ಹೆಚ್ಚು ಅವಕಾಶಗಳನ್ನ ನಮ್ಮ ಮುಂದೆ ಇದ್ರೂ ಸಹ ಅದನ್ನ ನಾವು ಅನುಸರಿಸಿ, ಅದನ್ನ ಆಶಿಸಿ ಅದರ ಹಿಂದೆ ಹೋಗುವಂತ ಸಮಯದಲ್ಲಿ ಅದರಿಂದ ಆಗುವಂತ ನಷ್ಟ ಅದು ಹಿಂದಕ್ಕೆ ಸರಿಪಡಿಸಲಾಗದಂತ ನಷ್ಟವಾಗುತ್ತೆ. ಯಾರಿಂದಲೂ ಕೂಡ ಅದನ್ನ ಸರಿಪಡಿಸ್ಲಿಕ್ಕಾಗುತ್ತೆ. ಯಾಕಂತಂದ್ರೆ ದೇವರು ನಮ್ಮನ್ನ ಪ್ರೀತಿಸಿ ನಮ್ಮ ಹಿತಕ್ಕಾಗಿ ನಮ್ಮನ್ನ ಹಿಂತಿರುಗಿ ಪಡ್ಕೊಳ್ಳಲಿಕ್ಕೆ ಬೇಕಾದಂತ ತನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದಾನೆ. ತನ್ನ ಅಮೂಲ್ಯವಾದ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಈಗ ಇದೆಲ್ಲ ತಿಳಿದ ಮೇಲೆ ಮುಂದೆ ನಾವು ನಮ್ಮ ಕೈಗೆ ಬಂದು ಆ ಪಾತ್ರೆಯನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳದೆ ಅದನ್ನ ನಷ್ಟಪಡಿಸಿಬಿಟ್ರೆ ಅದರ ಅಂತ್ಯ ಅಷ್ಟೇ. ಅದನ್ನು ತಿರುಗಿ ಸರಿಪಡಿಸೋದಿಲ್ಲ. ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡು ಸುರಕ್ಷಿತವಾಗಿಟ್ರೆ ಅದರಿಂದ ಸಿಗುವಂತ ಅತ್ಯುತ್ತಮವಾದಂತ ಬೆಲೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ದೇವರು ಈ ಸಾಮ್ಯವನ್ನ ಹೇಳ್ತಾರೆ. ಮತ್ತಾಯ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನ. ಮತ್ತಾಯ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನದಿಂದ ಕೆಲವು ವಚನಗಳನ್ನು ನೋಡುವಾಗ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನು 5 ತಲಾಂತು ಕಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನು 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ದೇವರು ತನ್ನ ಮಕ್ಕಳ ಜ್ಞಾನವನ್ನ ಪರೀಕ್ಷಿಸುವಾಗ ಈ ಸಂದೇಶವನ್ನ ನಮಗೆ ತಿಳಿಸುವಂತ. ಇಲ್ಲಿ 3 ರೀತಿಯ ಜನರಿದ್ದಾರೆ. ಅವರ ಸಾಮರ್ಥ್ಯದ ಪ್ರಕಾರವಾಗಿ ತಲಾಂತನ್ನ ಕೊಟ್ಟಿದ್ದಾರೆ. ಈಗ ಅದನ್ನ ಉಪಯೋಗಿಸಬೇಕಾದದ್ದು ಅವರ ಕರ್ತವ್ಯ. ಅದರಲ್ಲಿ 2 ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ, ಒಬ್ಬನು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಕಾರಣ ಅವನ ಭಾವನೆ. ತನಗೆ ಕೊಟ್ಟದ್ದು ಅತ್ಯಲ್ಪವಾದದ್ದು, ಕಡಿಮೆಯಾದದ್ದು, ಉಪಯೋಗವಿಲ್ಲದ್ದು, ಅದರಿಂದ ನಾನೇನು ಮಾಡಕ್ಕಾಗಲ್ಲ ಅನ್ನುವಂತ ಭಾವ. ಕೆಲವು ಸಾರಿ ನಮ್ಮ ಆತ್ಮಿಕವಾದ ಜೀವಿತವನ್ನ ನಾವು ಆ ಸ್ಥಿತಿಗೆ ತಂದಿಟ್ಕೊಳ್ತೀವಿ.
ಈ ಲೋಕದ ಜನರನ್ನ ನೋಡಿ ಇದರಿಂದ ಏನು ಪ್ರಯೋಜನವಿಲ್ಲ, ಉಪಯೋಗಕ್ಕೆ ಬಾರದು, ಇದರಿಂದ ಹೋದ್ರೆ ನಮ್ಗೆ ಏನು ಸಿಗೋದಿಲ್ಲ, ಇದು ನಮ್ಗೆ ಯಾತಿಗ್ ಬೇಕು ಅಂತ ಹೇಳಿ ತಕೊಂಡೋಗಿ ಅದನ್ನೆಲ್ಲೋ ಒಂದ್ ಕಡೆ ಬಚ್ಚಿಟ್ಟು, ದೇವರು ಒಳ್ಳೆತನವನ್ನ ನಮಗೆ ಕೊಟ್ಟಿದ್ರೆ, ಒಳ್ಳೆ ಬುದ್ಧಿ ನಮಗೆ ಕೊಟ್ಟಿದ್ರೆ, ಒಳ್ಳೆ ಆಲೋಚನೆ ನಮಗೆ ಕೊಡ್ತಿದ್ರು, ದಿನನಿತ್ಯವೂ ನಮಗೋಸ್ಕರ ತಾನು ತನ್ನ ಆತ್ಮನ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮನ್ನ ಎಚ್ಚರ ಪಡಿಸುತ್ತಿದ್ರು, ಆ ಮಾತುಗಳಿಗೆ ನಾವು ಕಿವಿ ಕೊಡುವುದಿಲ್ಲ, ಅವುಗಳನ್ನ ಯೋಚನೆ ಮಾಡಕ್ ಹೋಗುದಿಲ್ಲ, ಅವುಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗುದಿಲ್ಲ, ದಿನನಿತ್ಯವೂ ಅದನ್ನ ನಿರಾಕರಿಸುತ್ತಾ ಇರುವಂತ ಎಲ್ಲ ಸಮಯವನ್ನ ವ್ಯರ್ಥವಾಗಿ ಕಳೆದು ಬಿಡ್ತೇವೆ. ಸಮಯ ಬಂದಾಗ, ಹಿಂದಕ್ಕೆ ಕೊಡಬೇಕಾದಂತ ಸಮಯ ಬಂದಾಗ, ಆ ಸಮಯದಲ್ಲಿ ಕೊಟ್ಟಂತ ಯಜಮಾನನ ಮುಂದೆ ತಪ್ಪಿತಸ್ಥರಾಗಿ ನಿಲ್ಲಬೇಕ. ಆದ್ರೆ ಕೆಲವರು ಮಾತ್ರ ಪ್ರಾಮಾಣಿಕರಾಗ್ತಾರೆ ಮತ್ತು ಬುದ್ಧಿಯನ್ನು ಉಪಯೋಗಿಸ್ತಾರೆ. ಕಷ್ಟವಾದರೂ ನಷ್ಟವಾದರೂ ತಮಗೆ ಕೊಟ್ಟದ್ದರಲ್ಲಿ ತಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಾರೆ. 5 ತಲಾಂತದ ಹೊಂದಿದವನು, ಅವನಿಗೆ ಹೆಚ್ಚು ಸಿಗ್ತದೆ, ಅವನು ಸಂತೋಷ ಪಡ್ತಾನೆ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ 5 ತಲಾಂತ ಹೊಂದಿರ್ತಕ್ಕಂಥವ್ರು ಸಹ ಈ ಕೊನೆ ಕಾಲದಲ್ಲಿ ಆ 5 ತಲಾಂತುಗಳನ್ನ ವ್ಯರ್ಥವಾಗಿ ಖರ್ಚು ಮಾಡಿ ಯಜಮಾನನು ಬಂದಾಗ ತಲೆ ಬಗ್ಗಿಸಿ ನಿಲ್ಲುವಂತ ಪರಿಸ್ಥಿತಿಗಳು ಕೂಡ ಈ ಕೊನೆ ಕಾಲದಲ್ಲಿ ಅನೇಕ ದೇವ ಭಕ್ತರ ಜೀವಿತದಲ್ಲಿ ನಡೆದು ಹೋಗ್ತವೆ. ಹೌದು, ದುಷ್ಟತ್ವಕ್ಕಾಗಿ, ಅನ್ಯಾಯಕ್ಕಾಗಿ, ಈ ಲೋಕದ ಸುಖಕ್ಕಾಗಿ ದೇವರು ಕೊಡುವಂತ ಆತ್ಮ ವರಗಳನ್ನ ಅವರು ಕಡೆಗಣಿಸ್ತಾರೆ. ಎಷ್ಟೇ ಒಳ್ಳೆಯದನ್ನ ಅವ್ರು ಕೊಟ್ಟಿದ್ರು ಸಹ ಅದರ ಬೆಲೆಯನ್ನ ಅವರು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಕಳೆದುಕೊಳ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ಒಳ್ಳೆಯದನ್ನ ಪ್ರಾರ್ಥನೆ ಮಾಡ್ತೀವಿ. ದೇವರು ಆ ಸ್ವಭಾವಗಳನ್ನ, ಆ ಶಕ್ತಿಯನ್ನ, ಅವಕಾಶಗಳನ್ನ ಒದಗಿಸಿಕೊಟ್ಟಾಗ ಅದರ ವ್ಯರ್ಥತ್ವಕ್ಕಾಗಿ ಉಪಯೋಗಿಸ್ಕೊಂಡು, ದೇವರಂತೂ ಒಳ್ಳೆಯವನು, ಆತನು ಒಳ್ಳೆಯದನ್ನ ಕೊಡುವುದಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. ನಿಶ್ಚಯವಾಗಿ ಆತನು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ, ಒಳ್ಳೆಯದನ್ನ ಕೊಡ್ತಾನೆ. ಒಳ್ಳೆಯ ಸ್ವಭಾವಗಳಲ್ಲಿ ಪಾಲು ಹೊಂದುವಂತ ಅವಕಾಶವನ್ನು ಒದಗಿಸಿಕೊಡ್ತಾನೆ. ಈ ಸಮಯದಲ್ಲಿ ದೇವರ ನೊಗವನ್ನ ಹೊರಲು ಮನಸ್ಸಿರುವಂತ ನಾವು ಅದರ ಬಹಳ ಜಾಗರೂಕತೆಯಿಂದ ಉಪಯೋಗಿಸ್ಕೊಳ್ಳಬೇಕಾಗಿದೆ ಸಮಯ. ಈ ಸಮಯವನ್ನ ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಒಳ್ಳೆಯದನ್ನ ಮಾಡುವ, ಯಾವಾಗಲೂ ಒಳ್ಳೆಯದನ್ನ ಆರಿಸ್ಕೊಳ್ರಿ, ಒಳ್ಳೆಯದನ್ನ ಮಾಡೋದನ್ನ ಆರಿಸ್ಕೊಳ್ರಿ. ಇದು ಆತ್ಮೀಕವಾದಂತ ಫಲವನ್ನ ಬಿತ್ತು. ದೇವರ ಮಕ್ಕಳಾದಂತ ನಾವು ಈ ಕೊನೆ ಕಾಲದಲ್ಲಿ ಆರಿಸಿಕೊಳ್ಳುವಂತ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ, ಬೇಡಿಕೊಳ್ಳುವಂತ ವಿಷಯದಲ್ಲಿ ಹಾಗೂ ಪಡೆದುಕೊಂಡಂತ ವಿಷಯಗಳಲ್ಲಿ ಯಥಾರ್ಥವಾಗಿ ನಡ್ಕೊಳ್ಳುವಂತ ರೀತಿಯಲ್ಲೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ. ನಮ್ಮನ್ನ ನಾವು ಗಮನಿಸಬೇಕಾಗಿದೆ, ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ, ನಮ್ಮ ಹೆಜ್ಜೆಯನ್ನ ನಾವು ಗಮನಿಸಬೇಕಾಗಿದೆ. ನಾವು ಯಾರನ್ನ ಹಿಂಬಾಲಿಸ್ತಿದ್ದೇವೆ, ಯಾವ ದಿಕ್ಕಿಗೆ ನಡೆಯುತ್ತಿದ್ದೇವೆ, ಯಾತಕ್ಕಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಲೋಕದ ಅಂತ್ಯವು ಹೇಗೆ ಮನುಷ್ಯನಿಗೆ ತನಗೆ ಅರಿವಿಲ್ಲದೆ ಅಂತ್ಯ ಬಂದ್ಬಿಡ್ತದೋ ಹಾಗೆ ಈ ಲೋಕದಲ್ಲಿ ಕೂಡ ಅಂತ್ಯವು ಒಂದು ದಿವಸ ಜನರಿಗೆ ಅರಿವಿಲ್ಲದೆ ಬಂದ್ಬಿಡ್ತದೆ. ಆದ್ರೆ ಆ ಅಂತ್ಯಕ್ಕಿಂತ ಮಾನವನ ಜೀವಿತದಲ್ಲಿ ತನಗೆ ಬರುವಂತ ಅಂತ್ಯವು ಬಹಳ ಪ್ರಾಮುಖ್ಯವಾಗಿದೆ. ನಮಗೆ ಕೊಟ್ಟಿರುವಂತ ದಿನಗಳು ಸ್ವಲ್ಪವೇ ಆಗಿರುವುದಿಲ್ಲ. ಆ ದಿನಗಳು ಬಹಳ ಬೇಗನೆ ಗತಿಸಿ ಹೋಗುತ್ತಿರುವುದಿಲ್ಲ. ದೇವರ ಮಕ್ಕಳಾದಂತ ನಾವು ವಿಶೇಷವಾಗಿ ಸಮಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಮತ್ತು ದೇವರು ಕೊಟ್ಟಿರುವಂತ ಆತ್ಮಿಕ ವರಗಳ ಬಗ್ಗೆ ಯೋಚಿಸಬೇಕಾಗಿದೆ ಮತ್ತು ಅವುಗಳನ್ನ ಉಪಯೋಗಿಸಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ಕಳೆದುಕೊಳ್ಳದೆ ಎಚ್ಚರಿಕೆಯಿಂದ ಎಲ್ಲಾ ಸಮಯದಲ್ಲಿಯೂ ಆ ಅವಕಾಶಗಳನ್ನ ಉಪಯೋಗಿಸುವುದಕ್ಕೆ ಪ್ರಯತ್ನಿಸುವುದಕ್ಕಾಗಿ ಪ್ರಯಾಸ ಪಡಬೇಕು. ಯಾರು ದೇವರಿಂದ ಅತ್ಯಧಿಕವಾದ ಆತ್ಮಿಕವಾದ ಆಶೀರ್ವಾದಗಳನ್ನ ಹೊಂದಿದ್ದಾರೋ ಅವರು ಅದನ್ನ ಹೆಚ್ಚಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸುವಾಗ
ಅವರ ಆತ್ಮೀಕವಾದಂತಹ ಪ್ರತಿಫಲವನ್ನ ಹೆಚ್ಚಾಗಿ ಹೊಂದುವಂತವರಾಗ್ತಾರೆ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ದೇವ್ ಬಿತ್ತುವುದಕ್ಕೆ ಹೋದಾಗ ಒಳ್ಳೆ ಫಲವು, ಒಳ್ಳೆ ಭೂಮಿ ಕೆಲವೊಂದು 30ರಷ್ಟು ಕೊಡ್ತದೆ, ಕೆಲವೊಂದು 60ರಷ್ಟು ಕೊಡ್ತದೆ, ಕೆಲವೊಂದು 100ರಷ್ಟು ಕೊಡ್ತದೆ. ಒಳ್ಳೆ ನೆಲದಲ್ಲಿ ಬಿದ್ದಂತ ಬೀಜ 30, 60, 100ರಷ್ಟು ಕೊಡ್ತದೆ. ಅದು ದೇವರಿಗೆ ನೋಡ್ತಕ್ಕಂಥದ್ದು 100ಕ್ಕೆ 100ರಷ್ಟು, ಇಲ್ಲವಾದ್ರೆ 60ರಷ್ಟು ಕನಿಷ್ಠವಾದದ್ದು. ಆದರೆ ಆ 3 ರೀತಿಯಾದಂತಹ ಪ್ರಯಾಸಕ್ಕೆ, ಪ್ರತಿಫಲಕ್ಕೆ ಪ್ರಯಾಸವು ಸೀಮಿತವಾದ. ಈ ಪ್ರಯಾಸದಿಂದಲೇ ಅಂತ ಪ್ರತಿಫಲವನ್ನು ಅವ್ರು ಪಡೆಯುವಂತವರಾಗಿದ್ದಾರೆ. ಆದ್ರೆ 100ಕ್ಕೆ 100ರಷ್ಟು ಪಡೆದಂತಹ ಪ್ರತಿಫಲ ಏನು? ಅದು ತನ್ನ ಮಕ್ಕಳ ಜೀವಿತದಲ್ಲಿ ಅಂತಹ ರೀತಿಯಾದಂತಹ ಶ್ರೇಷ್ಠವಾದಂತಹ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ದೇವರು ನಮ್ಮಿಂದ ಎದುರು ನೋಡುವಂತವನಾಗಿದ್ದಾನೆ, ಬಯಸುವಂತವನಾಗಿದ್ದಾನೆ. ಅದಕ್ಕಾಗಿ ದಿನನಿತ್ಯವೂ ನಮ್ಮ ಜೊತೆಯಲ್ಲಿ ಆತನು ನಮ್ಮ ಹಿತಕ್ಕಾಗಿ ಹೋರಾಟ ಮಾಡುವಂತ, ಕಾರ್ಯ ಮಾಡುವಂತವನಾಗಿದ್ದ. ಈ ಕಾರಣದಿಂದ ಅಂತ್ಯದ ದಿನಮಾನಗಳಲ್ಲಿ ಜೀವಿಸ್ತಕ್ಕಂಥ ನಾವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ, ಅತ್ಯುತ್ತಮವಾದದ್ದನ್ನೇ ಬೇಡಿಕೊಳ್ಳಬೇಕೆಂಬುದಾಗಿ ಬಯಸ್ತಾರೆ. ಮತ್ತು ಅತ್ಯುತ್ತಮವಾದದ್ದನ್ನ ದೇವರು ಧಾರಾಳವಾಗಿ ನಮಗೆ ಕೊಡುವಾಗ ಅದನ್ನ ಆತನ ಘನತೆಗಾಗಿ ಉಪಯೋಗಿಸಿಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ನಿತ್ಯತ್ವಕ್ಕಾಗಿ ಅದನ್ನ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂತ. ಯಾಕಂತಂದ್ರೆ ಅದರಲ್ಲಿ ಜ್ಞಾನವಾಡುತ್ತೆ. ದೇವರು ನಮಗೆ ಕೊಟ್ಟಿರುವಂತ ಎಲ್ಲಾ ಆಶೀರ್ವಾದಗಳನ್ನ ಈ ಭೂಮಿ ಮೇಲೆ ಆತನ ಮಹಿಮೆಗಾಗಿ ನಾವು ಉಪಯೋಗಿಸಬೇಕಾಗಿದೆ. ಅದಕ್ಕಾಗಿಯೇ ಗಲಾತ್ಯದವರ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ಪೌಲನ ಮುಖಾಂತರವಾಗಿ ಸ್ವಾಮಿ ತಿಳಿಸಿದರು. 6ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನಮ್ಗೆ ತಿಳಿಸ್ತಾರೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಕು. ಯಾಕಂದ್ರೆ ಮನಗುಂದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡುವ. ದೇವರ ಮಕ್ಕಳು ತನ್ನ ಮಕ್ಕಳಾಗಿ ತನ್ನ ಸನ್ನಿಧಾನದಲ್ಲಿ ಕೂಡಿ ಬರುವಾಗ ಒಬ್ಬರಿಗೊಬ್ಬರಿಗೂ ಯಾವತ್ತೂ ಕೂಡ ತಾನು ಹೇಗೆ ತನ್ನ ಮಕ್ಕಳಿಗೆ ಒಳ್ಳೆಯದನ್ನ ಬಯಸ್ತಾನೆ, ಹಾಗೆ ನಾವು ಸಹ ಈ ಭೂಮಿ ಮೇಲೆ ನಮ್ಮಂತೆ ಇರ್ತಕ್ಕಂಥ ಇತರರಿಗೆ ಒಳ್ಳೆಯದನ್ನೇ ಬಯಸುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಬದುಕುವರಾಗಿರಬೇಕೆಂಬುದಾಗಿ ದೇವರು ಇಷ್ಟಪಡುವರು. ಅದಕ್ಕಾಗಿಯೇ ದೇವರು ಅತ್ಯುತ್ತಮವಾದದನ್ನ ನಮ್ಮ ಜೀವಿತದಲ್ಲಿ ಬೇಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ, ಕೊಡೋದಕ್ಕೆ ಇಷ್ಟಪಡ್ತಾನೆ. ಕೊಟ್ಟ ಮೇಲೆ ಅದನ್ನ ತನ್ನ ಮಹಿಮೆಗಾಗಿ ಈ ರೀತಿಯಾಗಿ ಉಪಯೋಗಿಸುವಂತ ಜ್ಞಾನವಂತ ಜೀವಿತವನ್ನ ನಮ್ಮಿಂದ ಎದುರು ನೋಡ್ತಾರೆ. ಅದಕ್ಕೆ 7ನೇ ಅಧ್ಯಾಯದಲ್ಲಿ ಮತ್ತೊಂದು ಸುವಾರ್ತೆ ಆಗ್ತಾನೆ, ಜನರು ನಿಮಗೆ ಏನನ್ನ ಮಾಡಬೇಕೆಂಬುದಾಗಿ ನೀವು ಬಯಸ್ತಿರೋ ಅದನ್ನೇ ನೀವು ಅವ್ರಿಗೂ ಮಾಡಿ. ಯಾರು ಯಾರಿಂದಲೂ ಕೇಡನ್ನ ಬಯಸೋದು, ನಾವು ಯಾವಾಗಲೂ ಎಲ್ಲರಿಂದಲೂ ಹಿತವನ್ನೇ ಬಯಸ್ತೀವಿ. ಆದ್ದರಿಂದ ದೇವರ ಮಕ್ಕಳಾದಂತ ನಾವು ಸಹ ಎಲ್ಲಾ ಸಮಯದಲ್ಲೂ ಹೇಗೆ ದೇವರಿಗೂ ಒಳ್ಳೆಯವನಿಗೂ ಕೆಟ್ಟವನಿಗೂ ಹಿತವನ್ನೇ ಬಯಸ್ತಾನೋ, ಹಿತವನ್ನೇ ಮಾಡ್ತಾನೋ, ಅದೇ ರೀತಿ ನಾವು ಕೂಡ ಈ ಭೂಮಿ ಮೇಲೆ ಅವರು ಒಳ್ಳೆಯವರು ಇರಲಿ, ಅವ್ರು ಕೆಟ್ಟವರು ಇರಲಿ, ಅವರ ಕೇಡಿಗಾಗಿ ನಾವು ಹಾರೈಸದೆ ಅವರ ಹಿತಕ್ಕಾಗಿಯೇ, ಹಿತವನ್ನೇ ಬಯಸುವುದಕ್ಕಾಗಿಯೇ ಹಾರೈಸುತ್ತಾ ಉಂಟು ಮಾಡುವ ಹಾಗೆ ನಾವು ಜೀವಿಸಬೇಕು. ಒಳ್ಳೆಯದನ್ನೇ ಮಾಡುದು. ಅದನ್ನೇ ತಾನೇ ಯೇಸು ಸ್ವಾಮಿ ನಮಗೆ ಮಾಡಿ ತೋರಿಸ. ಕೆಟ್ಟವರಾದಂತ ನಮಗಾಗಿ, ಪಾಪಿಗಳಾದಂತ ನಮಗಾಗಿ ಅಮೂಲ್ಯವಾದಂತ ತನ್ನ ಪ್ರಾಣವನ್ನೇ ಆತನು ಧಾರಾಳವಾಗಿ ಈ ಭೂಮಿ ಮೇಲೆ ದೇವರ ಮಕ್ಕಳಿಗೆ ಅಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಒಳ್ಳೆಯವರಾಗಿ, ಒಳ್ಳೆತನಕ್ಕಾಗಿ, ಒಳ್ಳೆಯದನ್ನ ಮಾಡುತ್ತಾ ಬದುಕು. ಅದಕ್ಕೆ ತಕ್ಕ ಪ್ರತಿಫಲ ಉಂಟು. ಅದು ಆತ್ಮನಿಂದ ಸಿಗುವಂತಹ ಪ್ರತಿಫಲ. ಆತ್ಮನ
ಜೊತೆಯಲ್ಲಿ ಬದುಕುವಂತ ಪ್ರತಿಫಲ, ನಿರಂತರವಾಗಿ ತಂದೆಯಾದ ದೇವರ ಜೊತೆಯಲ್ಲಿ ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದುತ್ತಾ ನಿತ್ಯತ್ವವಾಗಿ ಜೀವಿಸುವಂತವನು. ಆ ಪ್ರತಿಫಲಕ್ಕಾಗಿ ದೇವರು ತನ್ನ ಮಕ್ಕಳಾದ ನಮ್ಮನ್ನ ಆರಿಸಿಕೊಂಡಿದ್ದಾನೆ, ತನ್ನ ತಲಾಂತುಗಳನ್ನು ಕೊಟ್ಟಿದ್ದಾನೆ, ನಮ್ಮ ಮುಂದೆ ಸಮಯವನ್ನು ಇಟ್ಟಿದ್ದಾನೆ, ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಇಕ್ಕಟ್ಟುಗಳಿದ್ರೂ ಸಹ ಆ ಮಾರ್ಗದಲ್ಲಿ ನಡೆದು ಆ ಗುರಿಯನ್ನು ಮುಟ್ಟುವುದಕ್ಕೋಸ್ಕರ ಸ್ವಾಮಿ ತನ್ನ ಮಕ್ಕಳ ಜೀವಿತದಲ್ಲಿ ಎದುರು ನೋಡುವ ಅಪ್ಪಿತಪ್ಪಿ ನಾವು ಕೇಳಿನ ಮಾರ್ಗಕ್ಕೆ ಕೈ ಹಾಕಿದರೆ ಅದರಿಂದ ಆಗುವಂತ ನಷ್ಟವು ದೇವರಿಗೆ ತುಂಬಲಾರದಂತ ನಷ್ಟವಾಗುತ್ತದೆ. ಯಾಕಂತಂದ್ರೆ ಕೊಯ್ಯಬೇಕಾದಂತ ಯಜ್ಞದ ಕುರಿಯು ಕೊಯ್ದು ಆಗಿದೆ. ಇನ್ನೊಂದು ಸಾರಿ ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಮರಣವನ್ನ ಅನುಭವಿಸಿ ಮತ್ತೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಬರೋದಕ್ಕಾಗ ಅವಕಾಶ ನಮ್ಮ ಮುಂದೆ ಇದೆ, ಪ್ರತಿಫಲ ನಮ್ಮ ಮುಂದೆ ಇದೆ. ಆರಿಸ್ಕೊಳ್ಳುವಂತ ಜೀವಿತ ಅವಕಾಶಗಳನ್ನು ಸ್ವಾಮಿ ನಮಗೆ ನಾವೆಲ್ಲರೂ ಎಚ್ಚರವಾಗಿದ್ದು ಉತ್ತಮವಾದದ್ದನ್ನ ಆರಿಸ್ಕೊಳ್ಳೋದಕ್ಕೋಸ್ಕರ, ಉತ್ತಮವಾದದ್ದನ್ನ ಪಡ್ಕೊಂಡದ್ದನ್ನ ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ, ನಿತ್ಯತ್ವಕ್ಕಾಗಿ ಉಪಯೋಗಿಸ್ಲಿಕ್ಕೋಸ್ಕರ ಬೇಕಾದಂತ ಪ್ರಾರ್ಥನೆಯನ್ನ ಎಚ್ಚರವಾಗಿದ್ದು ಪ್ರಾರ್ಥನೆ ಹಾಗೆ ಮಾಡುವ ಹಾಗೆ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ. ನಾವು ಈ ಭೂಮಿ ಮೇಲೆ ಯಾವಾಗಲೂ ಒಳ್ಳೆಯದನ್ನ ಮಾಡುವವರಾಗಿ ತಂದೆಯಾದ ದೇವರ ಉನ್ನತವಾದಂತ ಈ ಆತ್ಮನ ಸ್ವಭಾವದಲ್ಲಿ ಪಾಲು ಹೊಂದಿದವರಾಗಿ, ಆತನ ಸ್ವಭಾವದಲ್ಲಿ ಪಾಲು ಹೊಂದುತ್ತಾ ಆತನ ಸಾರೂಪ್ಯವನ್ನು ಮುಟ್ಟುವ ಹಾಗೆ ಎಲ್ಲಾ ವಿಷಯದಲ್ಲೂ ದೇವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನ ಬಲಪಡಿಸಲಿ, ನಡೆಸಲಿ, ಉಪಯೋಗಿಸಿಕೊಳ್ಳಲಿ, ಮಹಿಮೆ ಹೊಂದಲಿ. ಹೀಗೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ದೇವರ ಒಳ್ಳೆತನ ಅರ್ಥವಾಗಲಿ, ಒಳ್ಳೆಯದನ್ನ ಅವರು ಆರಿಸಿಕೊಳ್ಳುವಂತಾಗಲಿ. ಅವರು ಸಹ ಪ್ರತಿಯೊಬ್ಬರೂ ಸಹ ಈ ಭೂಮಿ ಮೇಲೆ ತಂದೆಯಾದ ದೇವರು ಒಳ್ಳೆಯವನಾಗಿರುವುದರಿಂದ ಆತನ ಮಕ್ಕಳಾಗಿರ್ತಕ್ಕಂಥ ಎಲ್ಲರೂ ಒಳ್ಳೆಯವರಾಗಿ ನಿತ್ಯತ್ವವನ್ನ ಅನುಭವಿಸುವಾಗ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ನಾವು ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತನ್ನಕ್ಕಾಗಿ ಹೋಗುವುದು ಎಂಬುವಂತ ಪ್ರವಾದನೆ ನೆರವೇರುವಂತ ಸಮಯದಲ್ಲಿ ಜೀವಿಸ್ತಿರ್ತಕ್ಕಂಥ ನಾವು ದೇವರ ಮೇಲಿನ ಪ್ರೀತಿಯು ತನ್ನಗಾಗಿ ಹೋಗದ ಹಾಗೆ ಅದು ಯಾವತ್ತೂ ಕೂಡ ದೇವರ ಮಹಿಮೆಗಾಗಿ ಸದಾ ಎಚ್ಚರವಾಗಿದ್ದು ಆತನ ಘನತೆಗಾಗಿ ಉಪಯೋಗಿಸ್ಲಿಕ್ಕಾಗುವಂತೆ ದೇವರು ತನ್ನ ಮಕ್ಕಳಲ್ಲಿ, ತನ್ನ ಸಭೆಯಲ್ಲಿ, ತನ್ನ ಜನರಲ್ಲಿ ನಿರಂತರವಾಗಿ ಕಾರ್ಯ ಸಾಧಿಸಲಿ, ತನ್ನನ್ನ ಮಹಿಮೆ ಪಡಿಸುವ ನೀಡಲಿ, ದೇವರ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ಮಧ್ಯದಲ್ಲಿ ಹಿರಿಯರಂತ ಲೋಕೇಶ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ ಈ ವಿಷಯಕ್ಕಾಗಿ. ಇದ್ದೀರಾ? ಓಕೆ. ಈ ದಿನಗಳಲ್ಲಿ ಯಾಕೋ ಅವರು ಮೌನವಾಗಿದ್ದಾರೆ, ಬರೋದಿಲ್ಲ. ಸಹೋದರಿ ಆನಿ ಅವರು ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. Let's pray. Our most gracious, loving Heavenly Father, thank you, Lord, for this wonderful, shining light that you showered upon us this beautiful morning. Thank you, Jesus. There's a light that all the time, let it shine, Father. Let it shine throughout the darkness. Let it shine where there is people full of pain, tears, problems, and struggles in the life of Father, because you will let that light shine upon them and you will transform them, Father. Those lights always penetrate the darkness and those love always overcome, Father in heaven. We ask that you would sustain each and every one as we struggle to make your light visible in an angry and a frightened world, Lord Jesus. There is so much in this world, oh Father, that the world is becoming more darker and darker. People are forgetting that they want to be in light. Father in heaven, we let you today, Lord, to transform each and every one of them, Lord.
we're not a big important person. Sometimes we don't feel like our influence, are we talking to people will make much of difference, Lord. That help us to see that every good thing that we can do through you, through Christ, Father, can make a difference to someone. Maybe just a kind words, holding the door open for someone who has their hands full, Father. Smiling at the hair and mom, Lord Jesus. Maybe it's sending a kind note or telling someone something that we like about them, Father. But help us to have the courage to go tell them and help them to have a great change in the life, oh Father. Because if they come from the heart, it can make a difference, Lord Jesus. You said that I'm the light of the world. You don't want me to hide my light under a bush. But you want us to put it on the lampstand for everyone to see, Father. Let the lamp of light, let the lamp shine through every person, Father, whose lives are in darkness. You said that there's a great way to show others is you love is being loving, Father. Help all our words and actions shine that light, Father. It's hard to love others sometimes, Lord, especially when they do and say things and we don't agree, Father. We get angry, we get frustrated. And that doesn't glorify you. When people are teaching us to go in the right way, the right path, people don't want to listen to us. But through you, as we children of your children, as we children of the Christian children, the believer of the true living Jesus Christ, it is a dark world, Father. Lord, don't want to add to that darkness. We want to shine your light through our life, through each and everybody's life. The darkness can be scary, Father, but you have told us not to fear because you have overcome the world and the darkness cannot dose you, right? Yes, Father in heaven. Thank you, Jesus. Keeping in step with Jesus, Father, help us to lead us and guide us in all the time, Father. I know, Lord, it's not that easy, but we need your light to shine upon us. This beautiful morning, we are all gathered here, Father, about telling your light to shine wherever we feel the darkness encroaching us, Father. It's not just for the morning. God will shine through you and others. We'll know that that we are all your loving children, Father. Thank you, Lord, Father in heaven. Help us to be alive. Help us to be kind, loving, and grateful for every blessings that you have done in our life. We forget to thank you and praise you, Father. We forget to be grateful to you, Lord Jesus. This morning I contemplated a new day. I ask you to help each and every children of yours. We want to be aware of your spirit leading us in the decisions, Father. The conversation, the message was so clear today, Lord. Bless Uncle and his family abundantly. Help us to know more and more and more of your promises, more and awareness from the word of God, Bible that you have given us, Father. Help us to work with that. Help us to walk. Help us to feel the thirst, the hunger to know more about it, the truth which is hidden deep down in the word of God, Bible, Father. Yes, Lord. You're always there to lead us, to guide us. Because whenever we go weak, because you will make us strong. Each time we fall, you will lift us up, Father. We thank you that your promise is to be with each and every one, of being the same yesterday, today, and forever. Thank you, Lord. Thank you, Jesus. We love you, Father. Help us to get more closely. We humbly ask for a deeper relationship with you so we can heighten and lighten an awareness of God's presence in each and every one of us. I pray, Father, I submit each and every children of yours, Father in heaven. Everywhere we walk, let it be on your path. Everything we see, let it be through your eyes, Lord. Everything we do, let it be your will, Lord Jesus. For every hardship we face, let us place them in your hands, Father. Every emotions we feel, let it be your spirit moving in each and every one of us. Everything we seek, let us find it in your love, Lord. My Father, you're our Father, Lord. I thank you, Lord, for this day. I ask not
to know where I'm going, what I'm going to do, but you know and feel the depth of our hearts, Lord. The soul that you are with us, that you're guiding us. We are safe in the arms of Jesus. Thank you for protecting us, for your loving care. Thank you, Lord. We offer ourselves to you, Lord. We offer you, Lord. Pardon our sins, Lord. Show us the light. Help us to be the light. I pray and I ask in Jesus' name to bless each and every one of us. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೆನ್ ಆಮೆನ್. ತುಂಬಾದ ಪ್ರಾರ್ಥನೆಗಾಗಿ ಸಹೋದರಿ ಆನೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಹೇಳ್ಬೋದು. Yeah, Pastor, pray for my family and for my health. Please. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಮ್ಮನ್ನ ಸ್ವಾಮಿ ನಾನಾ ಭಾಗಗಳಿಂದ ಒಟ್ಟಾಗಿ ಕೂಡಿಸಿ ಒಂದೇ ಮನಸ್ಸಿನಿಂದ ನಿನ್ನನ್ನು ಅರಿಯುವಂತ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬೆಳೆಯುವಂತ ಹಾಗೂ ನಿನ್ನನ್ನು ಪ್ರೀತಿಸಿ ಸ್ವಾಮಿ ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಳ್ಳಿಕ್ಕಾಗುವಂತೆ ಪ್ರಾರ್ಥಿಸಲಿಕ್ಕಾಗುವಂತ ಕೃಪೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಕೆಲವರಿಗೆ ಮಾತ್ರ ಇಂಥ ಆಶೀರ್ವಾದಗಳನ್ನ ಕರ್ತನೆ ನಿನ್ನ ಕೃಪೆಯಿಂದ ಧಾರಾಳವಾಗಿ ಅನುಗ್ರಹಿಸುವಾಗ ಅದರಲ್ಲಿ ನಮಗೆ ಸಿಗುವಂತ ಈ ಒಂದು ಅವಕಾಶಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಮ್ಮನ್ನ ನೀನು ಆರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶ, ನಿನ್ನನ್ನು ಪ್ರೀತಿಸುವಂತ, ನಿನ್ನನ್ನು ಅಂಗೀಕರಿಸಿಕೊಂಡಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ನೀನು ಕೊಟ್ಟಿರುವಂತ ಅವಕಾಶವಾಗಿದೆ ಸ್ವಾಮಿ. ಇಂತಹ ಸಂದರ್ಭಗಳನ್ನ ನಿನ್ನ ಪರಿಶುದ್ಧವಾದಂತ ಸನ್ನಿಧಾನದಲ್ಲಿ ಕಳೆಯುವುದಕ್ಕಾಗಿ ನೀನು ಮಾಡಿರುವಂತ ಏರ್ಪಾಡುಗಳನ್ನ ಸ್ವಾಮಿ ಪ್ರತಿಯೊಬ್ಬ ದೇವರ ಮಗನು ದೇವರ ಮಕ್ಕಳು ಉಪಯೋಗಿಸ್ಕೊಳ್ಳಬೇಕಾಗಿದೆ. ಅದರಿಂದ ಸಿಗುವಂತ ಬಲವನ್ನ ಹೊಂದಬೇಕಾಗಿದೆ ಸ್ವಾಮಿ. ಯಾಕಂತಂದ್ರೆ ಅಂತ್ಯದ ದಿನಗಳು ಕೆಟ್ಟವುಗಳಾಗಿವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ದೃಢವಾಗಿ ಸತ್ಯದಲ್ಲಿ ನಿಲ್ಲಬೇಕಾದರೆ ಆತ್ಮನ ಬಲದಿಂದ ಸ್ವಾಮಿ ನಾವು ತುಂಬಿಸಲ್ಪಟ್ಟ ಬೇಕಾಗಿರುವಂತದ್ದಾಗಿದೆ. ದಿನನಿತ್ಯವೂ ಈ ಆತ್ಮನ ಬಲವನ್ನ ನಾವು ಹೊಂದುವಾಗ ಮಾತ್ರ ಕರ್ತನೆ ಸೈತಾನನು ಮುಂದೆ ಅನೇಕ ಶೋಧನೆಗಳನ್ನ ತರುವಾಗ ಅವುಗಳನ್ನ ಎದುರಿಸಲು ಶಕ್ತಿಯು, ಜಯಿಸಲು ಬೇಕಾದಂತ ಶಕ್ತಿಯು ನಮ್ಮಲ್ಲಿ ಯೇಸು ಕ್ರಿಸ್ತನ ಆತ್ಮನ ಬಲದಿಂದ ನಮಗೆ ಒದಗಿಸಲ್ಪಡುವಂತದ್ದಾಗಿದೆ ಸ್ವಾಮಿ. ಸ್ಥಿರಚಿತ್ತರಾಗಿ ನಮಗಿರುವಂತ ಗುರಿಯನ್ನ ಮುಟ್ಟಲು ಧೃತಿಗೆಡದೆ ಧೈರ್ಯದಿಂದ ಸ್ವಾಮಿ ನಾವು ಮುಂದೆ ಸಾಗುಲಿಕ್ಕಾಗುವಂತೆ ಅದು ಶಕ್ತಿಯನ್ನ ಕೊಡುವಂತದ್ದಾಗಿದೆ ಸ್ವಾಮಿ. ಅದಕ್ಕಾಗಿ ಈ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಾವು ಈ ಸಮಯವನ್ನ ಕಡೆಗಾಣಿಸದೆ ಅಲ್ಪವಂತೆಣಿಸದೆ ಸ್ವಾಮಿ ಅತ್ಯುನ್ನತವಾದದ್ದೆಂಬುದಾಗಿ ಎಣಿಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಕರ್ತನೆ ನಿನ್ನ ಸಂದೇಶವನ್ನು ಕೇಳುವಂತೆಯೂ ಹಾಗೂ ನಮ್ಮ ಜೀವಿತದಲ್ಲಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಸಲ್ಲಿಸ್ಲಿಕ್ಕಾಗಿಯೂ ಈ ಸಭೆಯಾಗಿ ಕೂಡಿ ಬರುವಂತೆಯೂ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರಾದವರೆಲ್ಲರನ್ನ ಆಶೀರ್ವದಿಸು, ಆರೋಗ್ಯ ಕೊಡು, ಬಲ ಕೊಡು, ಕುಟುಂಬ ಮಕ್ಕಳನ್ನ ಆಶ್ವಾಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಸತ್ಯದಿಂದ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಸತ್ಯಪರರಾಗಿ ನಿಂತು ಸ್ವಾಮಿ ತಂದೆಯಾದ ದೇವರ ಈ ಭೂಮಿ ಮೇಲೆ ನೀನು ಕೊಡುವಂತ ಎಲ್ಲಾ ಆತ್ಮೀಯ ಉತ್ತಮವಾದಂತ ವರಗಳನ್ನ ಸ್ವಾಮಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಿ ನಿತ್ಯತ್ವಕ್ಕಾಗಿ ಸ್ವಾಮಿ 100ಕ್ಕೆ 100ರಷ್ಟು ಪ್ರತಿಫಲವನ್ನ ತಂದು ಕೊಡುವುದು ಮಾತ್ರವಲ್ಲದೆ ಆ ದಿನದಲ್ಲಿ ಅದಕ್ಕೆ ತಕ್ಕ ಹಾಗೆ 100ಕ್ಕೆ 100ರಷ್ಟು ಹಿಂದಕ್ಕೆ ಪ್ರತಿಫಲವನ್ನ ನೀನು ಸೇರಿಸಿಕೊಡುವುದರಿಂದ ಆ ನಿತ್ಯತ್ವಕ್ಕಾಗಿ ನಾವು ಸದಾಕಾಲ ಎಚ್ಚರವಾಗಿರುವಂತೆ ಕಾರ್ಯ ಮಾಡಿಸುವ. ವಿಶೇಷವಾಗಿ ಸ್ವಾಮಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೂ ಸತ್ತಾಸ್ತೇವೆ ಸ್ವಾಮಿ. ನಿನ್ನನ್ನು ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬನಿಗಾಗಿ ನಿನ್ನ ಪರಿಶುದ್ಧವಾದ ರಕ್ತವನ್ನ ಚೆಲ್ಲಿದಿ, ಆ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಿದಿ ಸ್ವಾಮಿ. ಅದು ವ್ಯರ್ಥವಾಗಿ ಹೋಗಬಾರದೆಂಬುದಾಗಿ ಸ್ವಾಮಿ ದಿನನಿತ್ಯವೂ ನಿನ್ನ ಮಕ್ಕಳಿಗೆ ನಿನ್ನ ಈ ಪ್ರೀತಿಯ ಸಂದೇಶವನ್ನ ಎಚ್ಚರಿಕೆಯನ್ನು ಕಳಿಸುವಂತಹ ದೇವರಾಗಿದೆ ಸ್ವಾಮಿ. ನೀನು ಅತ್ಯುತ್ತಮವಾದದ್ದನ್ನ ಬೇಡಿಕೊಳ್ಳುವುದಕ್ಕೆ ನಮ್ಗೆ ಸಹಾಯ ಮಾಡಿದೆ. ಆತ್ಮೀಯ ವರಗಳನ್ನ ಬೇಡಿಕೊಳ್ಳುವುದಕ್ಕೆ ನಮಗೆ ಕೃಪೆ ತೋರಿದೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ನಾಮದ ಘನತೆಗಾಗಿ ಬದುಕಲು ಬೇಕಾದಂತ ಸಕಲ ಆತ್ಮೀಯ ವರಗಳನ್ನು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಅನುಗ್ರಹಿಸು ಸ್ವಾಮಿ. ಈ ಲೋಕವೇ ಸ್ವಾಮಿ
ಬೇರೆ ಎಲ್ಲಿಂದಲೂ ಕರ್ತನೆ ನಿನ್ನ ಉನ್ನತವಾದಂತ ಈ ಮಹಿಮಾತಿಶಯವಾದಂತ ಪ್ರೀತಿ, ತಾಳ್ಮೆ, ಸಹನೆ, ದೀರ್ಘ ಶಾಂತಿ ಸ್ವಾಮಿ ಇವುಗಳನ್ನ ಪಡಿಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಇದು ಕ್ರೈಸ್ತತ್ವದಿಂದ ಮಾತ್ರ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗುವಂತ ಉಚಿತಾರ್ಥ ವರವಾಗಿದೆ ಸ್ವಾಮಿ. ಅಂತ ಉಚಿತಾರ್ಥ ವರಗಳನ್ನ ಉತ್ಕೃಷ್ಟವಾದ ರೀತಿಯಲ್ಲಿ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ನೀನು ಇಡಲು ಬಯಸುವಂತ ದೇವರಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಅದಕ್ಕಾಗಿ ನಾವು ಹಂಬಲಿಸಿ ಯಾವಾಗಲೂ ಪ್ರಾರ್ಥಿಸುವಂತೆ, ಎಚ್ಚರವಾಗಿದ್ದು ಪ್ರಾರ್ಥಿಸ್ಲಿಕ್ಕಾಗುವಂತೆ, ಪಡ್ಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮಿಂದ ಈ ಭೂಮಿಗೆ ಸಿಗಬೇಕಾದಂತ ಉಪ್ಪು, ಅದರ ಗುಣ, ಅದರ ಸಾಮರ್ಥ್ಯ ಸಿಗಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಆತ್ಮೀಯ ಜೀವಿತದಲ್ಲಿ ಎದುರಾಗುವಾಗ ಅವುಗಳೆಲ್ಲವನ್ನ ದಾಟಿ ಮುಂದೆ ಹೋಗಲು ಬೇಕಾದಂತ ಸಾಮರ್ಥ್ಯವನ್ನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ಇಲ್ಲಿ ಸ್ವಾಮಿ. ಸತ್ಯಕ್ಕಾಗಿ ನಿಲ್ಲುವಂತೆ, ಸತ್ಯವನ್ನ ಎತ್ತಿ ಹಿಡಿಯುವಂತೆ, ಯಾವ ಸಂದರ್ಭದಲ್ಲೂ ಸ್ವಾಮಿ ನಿನ್ನ ನೀತಿಯ ಧ್ವಜವನ್ನ ಕೆಳಗೆ ಹಾಕಿ ನಿನ್ನನ್ನು ಅವಮಾನ ಪಡಿಸದಂತೆ ಕರ್ತನೆ, ಜೀವಿತದ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸಮಯದಲ್ಲಿಯೂ ಎಂತ ಪರಿಸ್ಥಿತಿಯಲ್ಲಿ ಸ್ವಾಮಿ ನಿನ್ನ ನೀತಿಯ ಧ್ವಜವನ್ನ ನಾವು ಹಾರಿಸುತ್ತಾ ಮುಂದೆ ಸಾಗುವಂತೆ ನೀನು ನಮ್ಮೊಂದಿಗಿದ್ದು ಕಾರ್ಯ ಸಾಧಿಸು. ಯಾವತ್ತೂ ಸ್ವಾಮಿ ಆತ್ಮೀಯ ಬದುಕಿನಲ್ಲಿ ಸೋಲುಂಟಾಗದ ಹಾಗೆ ಸ್ವಾಮಿ ದಿನನಿತ್ಯವೂ ನಮ್ಮನ್ನ ಜಯಶಾಲಿಗಳನ್ನಾಗಿ ಮಾಡು. ಸೈತಾನನ ಮುಂದೆ ನಾವು ತಲೆ ತಗ್ಗಿಸದ ಹಾಗೆ ದಿನನಿತ್ಯವೂ ನಮ್ಮ ಕಾರ್ಯಗಳನ್ನ ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಿನ್ನ ನಾಮದ ಘನತೆಗೆ ತಕ್ಕಂತೆ ರೂಪಿಸು. ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಬದುಕುತ್ತಾ ನಿನ್ನನ್ನು ನಂಬಿರುವಂತ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಬಡತನದಲ್ಲಿ, ಸಂಕಟಗಳಲ್ಲಿ, ಕಷ್ಟಗಳಲ್ಲಿ, ಬಾಧೆಗಳಲ್ಲಿ, ಅನೇಕ ವಿಧವಾದಂತ ನೋವುಗಳಲ್ಲಿ ಸ್ವಾಮಿ ಕಷ್ಟಪಡುತ್ತಿರುವಾಗ ಅಂತ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ, ನಿನ್ನ ಕರುಣೆ ಇರಲಿ, ನಿನ್ನ ಕೃಪೆ ಇರಲಿ. ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ನೀನು ಪರಲೋಕದಿಂದ ಮಹಾಕೃಪೆಯನ್ನ ಸುರಿಸಿ ನಮ್ಮೆಲ್ಲರನ್ನ ಕೊಂಡುಕೊಂಡಿರುವಾಗ, ನಮ್ಮನ್ನ ಪಡೆದುಕೊಂಡಿರುವಾಗ ಸ್ವಾಮಿ ನಮ್ಮೊಬ್ಬೊಬ್ಬರ ಜೀವಿತವು ಸ್ವಾಮಿ ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದುಕೊಂಡು ನಾವು ಯಾವತ್ತೂ ಕರ್ತನೆ ಯಾವುದೇ ಕಾರಣಕ್ಕಾಗಿ ಸ್ವಾಮಿ ಈ ಲೋಕದವರ ಮುಂದೆ ಸ್ವಾಮಿ ನಿನ್ನನ್ನ ತಲೆ ತಗ್ಗಿಸದಂತೆ, ನಿನ್ನ ನಾಮವನ್ನ ಸ್ವಾಮಿ ಧಿಕ್ಕರಿಸದಂತೆ, ಅಪಮಾನಕ್ಕೆ ಗುರಿ ಮಾಡದಂತೆ ನಮ್ಮ ಜೀವಿತವನ್ನ ಪರಾಮರ್ಶಿಸು. ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ದೂತರ ಬೇಲಿನ ಹಾಕು, ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸು. ಎಲ್ಲಾ ವಿಷಯಗಳಲ್ಲೂ ನಾವು ಜಯಶಾಲಿಗಳಾಗುವಂತ ಸಾಮರ್ಥ್ಯ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು. ಎಂತ ಇಕ್ಕಟ್ಟಿನ ಕಾಲಗಳು ಎದುರಾದರೂ ನಮ್ಮ ನೀತಿಯ ಜೀವಿತವನ್ನ ಸ್ವಾಮಿ ಮಾತ್ರ ನಾವು ಬಿಟ್ಟು ಕೊಡದೆ ಎಲ್ಲಾ ಸಮಯದಲ್ಲಿಯೂ ನಿನ್ನ ಸತ್ಯಕ್ಕೆ ಪ್ರಾಮಾಣಿಕರಾಗುವಂತೆ, ನೀತಿಯನ್ನು ಅನುಸರಿಸಿ ನಡೆದು ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತನೆ, ನೀನು ಬರುವಾಗ ನಿನ್ನ ಸನ್ನಿಧಾನದಲ್ಲಿ ಸಿಗುವಂತ ಅತ್ಯಮೂಲ್ಯವಾದಂತ ನಿತ್ಯ ಜೀವದ ಬಾಧ್ಯತೆಗಾಗಿ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಸಿದ್ಧಪಡಿಸು. ಪ್ರತಿಯೊಂದು ಕ್ರೈಸ್ತ ಕುಟುಂಬವನ್ನ ನಿನ್ನ ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಎಲ್ಲ ಬಾಗಿ ಬಂದಿರ್ತಕ್ಕಂಥ ಹಿರಿಯರನ್ನ ನಿನ್ನ ಅಷ್ಟೊಪ್ಪಿಸ್ತೇನೆ. ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ವ್ಯಕ್ತಿಗತವಾಗಿ ಅವರನ್ನ ಮುಟ್ಟವನ್ನು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಯಾವುದೇ ಬಾಧೆಗಳು, ಕಷ್ಟಗಳು, ಸಂಕಟಗಳು, ಶೋಧನೆಗಳು ಈ ಕೊನೆ ಕಾಲದಲ್ಲಿ ಅವರನ್ನ ಮುಟ್ಟದಂತೆ ನೀನು ಜೋಪಾನ ಮಾಡು. ಅವುಗಳೆಲ್ಲವನ್ನ ಜಯಿಸಿ ನಿನಗೆ ಯೋಗ್ಯರಾಗಿ ದೃಢಚಿತ್ತದಿಂದ ಸ್ವಾಮಿ ನಿನ್ನನ್ನು ಘನಪಡಿಸಲು ಬೇಕಾದಂತ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅವರಿಗೆ ದಯಪಾಲಿಸು. ಕುಟುಂಬದ ಎಲ್ಲಾ ಸದಸ್ಯರನ್ನು ಆಶೀರ್ವದಿಸು, ಆತ್ಮೀಯ ಬೆಳಕಿನಲ್ಲಿ ನಡೆಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಶೇಷವ ಹಿರಿಯರ ತೀವ್ರ ನಮ್ಮವ್ರಿಗೂ ಸತ್ತಾಸ್ತೇನೆ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದ ತುಂಬಿಸು. ಅವರ ಪ್ರಾರ್ಥನೆ, ವಿಜ್ಞಾಪನೆಗಳು ನಿನಗೆ ಮೆಚ್ಚುಗೆಯಾಗಲಿ. ನಿನ್ನ ಆಶೀರ್ವಾದವು ಆ ಕುಟುಂಬದ ಮೇಲೆ ತುಂಬಿ ತುಳುಕಲಿ ಸ್ವಾಮಿ. ಮಗಳಾದಂತ ಆನೆಯವರಿಗೂ ಪ್ರಾರ್ಥನೆ ಸ್ವಾಮಿ. ದಿನನಿತ್ಯವೂ ನಿನ್ನನ್ನು ಹಂಬಲಿಸಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಸೇವೆಯ ಮಗಳನ್ನು ಉಪಯೋಗಿಸ್ತಿರುವುದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಆತ್ಮೀಯ ತಲಾಂತುಗಳಿಗಾಗಿ ಸ್ತೋತ್ರ ಸ್ವಾಮಿ. ಅವರನ್ನ ಯಜಮಾನರನ್ನ, ತಾಯಿಯನ್ನ ನಷ್ಟಪಡಿಸ್ತೇನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು, ಆರೋಗ್ಯದಿಂದ ತುಂಬಿಸು. ಎಲ್ಲೇ ಹೋದರು, ಎಲ್ಲೇ ಇದ್ದರು, ಎಲ್ಲಿಗೆ ಬಂದರು ಸ್ವಾಮಿ ನಿನ್ನ ಪ್ರಸನ್ನತೆ ಅವರೊಂದಿಗಿದ್ದು ನಿನ್ನ ನಾಮದ ಘನತೆಗಾಗಿ ಅವ್ರನ್ನ ಅಭಿವೃದ್ಧಿಪಡಿಸಿ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಹಿರಿಯರಾದಂತ ಲೋಕೇಶ್ ಅವ್ರಿಗೂ ಪ್ರಾರ್ಥನೆ. ಅವರನ್ನ ಅವ್ರು ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನ ಆಶ್ವಸಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮ ಕೊಡು. ಅವರೆಲ್ಲ ಪ್ರಯಾಣಗಳನ್ನು ಸುಖಗೊಳಿಸು. ಸುಖಕರವಾಗಿ ಬಂದು ಸೇರಿ ಸಮಾಧಾನದಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು, ನಿನ್ನ ಸೇವೆ ಮಾಡಲು, ಕುಟುಂಬ ಮಕ್ಕಳೊಟ್ಟಿಗೆ ನಿನ್ನನ್ನು ಆರಾಧಿಸಲು ಕೃಪೆ ತೋರು. ಸತ್ಯದ, ನೀತಿಯ,
ಮಾರ್ಗದಲ್ಲಿ ನಡೆದು ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಂತ ಕೃಪೆ ತೋರು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಕುಟುಂಬವನ್ನು ಆಶ್ರಯಿಸು. ಅವ್ರು ಬೇಕಾದ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ಇನ್ನು ಹೆಚ್ಚಿನ ಆಶೀರ್ವಾದಗಳಿಂದ ತುಂಬಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಸಹೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗನ ಆಶೆಯನ್ನ ಪೂರೈಸು, ಆತನ ಇಷ್ಟಾರ್ಥವನ್ನ ನೆರವೇರಿಸು, ಆತನಿಗೆ ಬೇಕಾದಂತ ಸಹಾಯವನ್ನು ಒದಗಿಸಿಕೊಟ್ಟು ಆತನ ಮುಂದೆ ಬಂದು ಸ್ವಾಮಿ ನಾವೆಲ್ಲರ ಪ್ರಾರ್ಥನೆಯಿಂದ ಆತನಿಗೆ ಸಿಗಬೇಕಾದಂತ ಆಶೀರ್ವಾದಗಳು ಸಿಕ್ಕಿ ಸಂತೋಷದಿಂದಲೂ ಸಮಾಧಾನದಿಂದಲೂ ನಿನ್ನನ್ನು ಆರಾಧಿಸುವಂತ ಅವಕಾಶವನ್ನ ಪಡೆದವರಾಗಿ ನಿನಗೆ ಸಾಕ್ಷಿ ಕೊಡುವಂತ ಸೌಭಾಗ್ಯ. ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವರಿಗೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನು ಕೊಡಿಸುವ ಎಲ್ಲ ಕೊರತೆಗಳನ್ನು ಸಿಕ್ಕ ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬವನ್ನು ನಷ್ಟಪಡಿಸ್ತೇನೆ. ಎಲ್ಲರೂ ನಿನ್ನ ಮುಂದೆ ನೆನಪು ಮಾಡ್ತೇನೆ ಸ್ವಾಮಿ. ಎಲ್ಲರಿಗೂ ನಿನ್ನ ಬಲಾಧಿಕೆಗಳನ್ನು ಕೊಡು, ಜ್ಞಾಪಕ ಪಡಿಸು. ನಿನ್ನ ಆಲಯಕ್ಕೆ, ನಿನ್ನ ಆರಾಧನೆಗೆ ಹಿಂತಿರುಗಿ ಬರುವಂತೆ, ಈ ಸೇವೆಯಲ್ಲಿ ಪಾಲು ಹೊಂದುವಂತೆ, ನಿನ್ನನ್ನು ಘನಪಡಿಸಿ ಅನೇಕ ಆತ್ಮಗಳನ್ನು ರಾಜ್ಯಕ್ಕೆ ಸಿದ್ಧಪಡಿಸ್ಲಿಕ್ಕಾಗುತ್ತೆ ಕಾರ್ಯ. ನನ್ನನ್ನು ಈ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಷ್ಟಪಡಿಸ್ತೇನೆ. ಸೈತಾನ ಎಲ್ಲ ಪ್ರೀತಿಯ ಮೋಸದ ಬಲೆಯಿಂದ ನಮ್ಮನ್ನು ತಪ್ಪಿಸಿ ನೀತಿ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸು. ನಿನ್ನ ಸೇವೆಯಲ್ಲಿ ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ತವಕ ಪಡುತ್ತಾ ಎಲ್ಲರಿಗೂ ಹಿತವನ್ನೇ ಬಯಸುತ್ತಾ ಹಿತವನ್ನೇ ಮಾಡುತ್ತಾ ಸ್ವಾಮಿ ಇತರರಿಗಾಗಿ ಬದುಕುವಂತೆ ನಮ್ಮ ಜೀವಿತ ಕಾಲಗಳು ನಿನ್ನ ನಾಮದ ಘನತೆಗೆ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸಲ್ಪಡಲಿ ಎಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ನಾಮದ ಘನತೆಗಾಗಿ ಪ್ರಯಾಸ ಪಡುತ್ತಿರುವ ಪ್ರತಿಯೊಂದು ಕುಟುಂಬದ ಮೇಲೆ ದೇವ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯುತ್ತಮವಾದಂತ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕಳೆಯುವ ಹಾಗೆ, ದೇವರು ಕಾರ್ಯ ಮಾಡುವ ಹಾಗೆ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸುತ್ತಾ ಈ ಸಮಯವನ್ನ ಉಪಯೋಗಿಸಿಕೊಳ್ಳಲು ಅನುದಿನವೂ ನೀವು ನನ್ನ ಜೊತೆಗೆ ದೇವರ ಸೇವೆಯಲ್ಲಿ ಪಾಲವನ್ನ ಹೊಂದುತ್ತಿರುವುದಕ್ಕಾಗಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ, ವಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. Thank you, Pastor. Nice message. Thank you, Uncle. Thank you for the wonderful message. Thank you, ma. Praise God. Nice. And your song was nice, ma. Thank you, Uncle. It was fine.